ನಮಸ್ಕಾರ. ನಾನು ಬಸವರಾಜ್. ಸೌಜನ್ಯ ಪ್ರಕರಣ 14 ವರ್ಷಗಳು ಉರುಳಿದ್ರೂ ಕೂಡ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ. CBI, ಪೊಲೀಸ್ ತನಿಖೆ, ಹೀಗೆ ಸಾಕಷ್ಟು ತನಿಖೆಗಳು ಮುಗಿದ್ರೂ ಕೂಡ 2012ರಲ್ಲಿ ಆದಂತಹ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅಕ್ಟೋಬರ್ 9, 2012 ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ಉಜಿರೆಯ ಧರ್ಮಸ್ಥಳದ ಬಳಿ 17 ವರ್ಷದ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯಳನ್ನ ಅಪಹರಿಸಿ ಅತ್ಯಾಚಾರವೆಸಗಿ ಕೊಂದಿದ್ರು. ಆ ಹೆಣ್ಣು ಮಗಳ ತಾಯಿ ಕುಸುಮಾವತಿಯವರು ಅವರ ಚಪ್ಪಲಿ ಸವಿಯುವ ತನಕ ನ್ಯಾಯಕ್ಕೋಸ್ಕರ ಹೋರಾಡಿದ್ದಾರೆ, ಓಡಾಡಿದ್ದಾರೆ. ಕೊನೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೇರಿದ್ರು. ಇದೇ 29ನೇ ತಾರೀಕು ಏಪ್ರಿಲ್ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ನೋಟಿಸನ್ನು ನೀಡಿತ್ತು. ನೋಟಿಸಿನ ನಂತರದ ವಿಚಾರಣೆ ಕೂಡ ನಡೆದಿತ್ತು. ಈಗ ಕೋರ್ಟ್ ಮಹತ್ವದ 5 ವಿಚಾರಗಳನ್ನು ಹೇಳಿರುವಂಥದ್ದು. ಜುಲೈ ತಿಂಗಳಲ್ಲಾದರೂ ಅಸಲಿ ಹಂತಕರಿಗೆ ನಡುಕ ಶುರುವಾಗತ್ತಾ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಈಗ ಆ ಹೆಣ್ಣು ಮಗಳ ತಾಯಿ ಮತ್ತು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಯಾರೆಲ್ಲ ಧ್ವನಿ ಎತ್ತಿದ್ರು ಅವರೊಂದು ಆಸೆಗಣ್ಣಿನಿಂದ ನೋಡ್ತಿರುವಂಥದ್ದು. ಕೋರ್ಟ್ ಏನ್ ಹೇಳ್ತು ನೋಡಿ. ದಶಕದ ಹಿಂದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಬುಧವಾರ ಮಹತ್ವದ ಆದೇಶ ನೀಡಿದೆ. ಪ್ರಕರಣದ ಮರು ತನಿಖೆ ನಡೆಸುವಂತೆ ಕೋರಿ ಕುಸುಮಾವತಿಯವರು ಸಲ್ಲಿಸಿದ್ದ ಅರ್ಜಿಯ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನು ತಿಳಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ನ್ಯಾಯಾಲಯ ಸೂಚಿಸಿದೆ. CBI ತನಿಖೆಯ ನಂತರವೂ ಆರೋಪಿ ಖುಲಾಸೆಗೊಂಡಿರುವ ಹಿನ್ನೆಲೆಯಲ್ಲಿ ಮರು ತನಿಖೆಯ ಅಗತ್ಯತೆಯ ಕುರಿತು ಸರ್ಕಾರ ಕೈಗೊಳ್ಳಲಿರುವ ಕ್ರಮಗಳ ಬಗ್ಗೆ ವಿವರವಾದ ವರದಿಯನ್ನ 2 ವಾರಗಳ ಗಡುವೇನೋ ಕೊಟ್ಟಿದೆ. ಆ ವರದಿಯನ್ನ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ. ನಿಜಕ್ಕೂ ನಮ್ಮ ಮೇನ್ಸ್ಟ್ರೀಮ್ ಮಾಧ್ಯಮಗಳಿಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನುವಂಥದ್ದು ಒಂದು ಸ್ವಲ್ಪನಾದರೂ ಇದ್ದಿದ್ರೆ ಇಂತಹ ಮಹತ್ವದ ಪ್ರಕರಣ, ಯಾವುದು ಪ್ರಯೋಜನಕ್ಕೆ ಬಾರದ ಕೇಸ್ಗಳನ್ನೆಲ್ಲ, ಯಾವುದು ಅಶ್ಲೀಲ ಸಿಡಿಗಳ ವಿಚಾರದ್ದೋ ಮತ್ತೊಂದೋ ಮಗದೊಂದೋ, ಯಾರೋ ಮನೆಯಲ್ಲಿ ಗಂಡ ಹೆಂಡತಿ ಕಿತ್ತಾಡಿದ್ರೆ ಬೀದಿಲ್ ಕೂರಿಸಿ ಅವ್ರ ಬಗ್ಗೆ ಪಂಚಾಯಿತಿ ಮಾಡುವಂತಹ ಸೋಕಾಲ್ಡ್ ಮೇನ್ಸ್ಟ್ರೀಮ್ ಮಾಧ್ಯಮಗಳು ಈ ಹೆಣ್ಣು ಮಗಳ ಬಗ್ಗೆ ಒಂದು ಕ್ಷಣಕ್ಕೂ ಧ್ವನಿ ಎತ್ತಿಲ್ಲ. ಎತ್ತಿದ್ರೆ ತೀರಾ ವಿರಳ. ನೋಡಿ, ಒಂದು ಈಗ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಸರ್ಕಾರ ತನ್ನ ನಿಲುವೇನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಯಾರೋ ಬಂದು ದೂರು ಕೊಟ್ಟ ಅಂದ ಕೂಡಲೇ ಮಹಿಳಾ ಆಯೋಗ ತುಂಬಾ ಗಟ್ಟಿ ಧ್ವನಿಯಲ್ಲಿ ಅಲ್ಲಿ ಸಾವನ್ನಪ್ಪಿದ ಅಥವಾ ಅತ್ಯಾಚಾರಕ್ಕೊಳಗಾದ ಅಥವಾ ಈ ವಿನಾಕಾರಣ ಅಲ್ಲಿ ಏನು ಸಾಮೂಹಿಕ ಸಮಾಧಿಗಳಾಗಿದ್ದಾವೆ ಅಥವಾ ಕಾನೂನು ಬಾಹಿರವಾಗಿ ಏನೆಲ್ಲ ಚಟುವಟಿಕೆಗಳು ನಡೆದಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ SIT ಅನ್ನು ರಚನೆ ಮಾಡಿಸಿತ್ತು. ಆ ನಂತರದಲ್ಲಿ ಚಿನ್ನಯ್ಯ, ಮಾಸ್ಕ್ ಮ್ಯಾನ್ ಏನಾದ ಜಗತ್ತಿಗೆ ಗೊತ್ತಿರುವಂತಹ ಸತ್ಯ. ಈಗ ಕೋರ್ಟ್ ಮುಂದೆ ಸರ್ಕಾರ ನಿಜಕ್ಕೂ ಅದೇ ಬದ್ಧತೆ ಇದ್ದರೆ ಮರು ತನಿಖೆಗೆ ತನ್ನ ನಿಲುವು ಎಂಥದ್ದು ಅನ್ನೋದನ್ನ ಲಿಖಿತವಾಗಿ ಸ್ಪಷ್ಟಪಡಿಸಬೇಕಿದೆ. ಈ ಸರ್ಕಾರಕ್ಕೂ ಕೂಡ ಇದು ಅಗ್ನಿ ಪರೀಕ್ಷೆ. ಒಂದು ಕಡೆ ಯಾರನ್ನೋ ಓಲೈಸೋದಕ್ಕೋಗಿ ಮತ್ತೊಂದು ಕಡೆ ಇಡೀ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿರುವಂತಹ, ನ್ಯಾಯಕ್ಕೋಸ್ಕರ ತಮ್ಮ ಗಟ್ಟಿ ಧ್ವನಿಯನ್ನ ಒಗ್ಗೂಡಿಸಿರುವಂತಹ ಜನತೆ ಒಂದು ಕಡೆ, ಸರ್ಕಾರ ಯಾರ ಪರ ನಿಲ್ಲುತ್ತೋ ಗೊತ್ತಿಲ್ಲ. ಎರಡನೇ ವಿಚಾರ, ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಮತ್ತು ಕೆ ವಿನೋದ್ ಚಂದ್ರನ್ ಅವರನ್ನೊಳಗೊಂಡಂತಹ ಪೀಠ ಏನು ಆದೇಶ ನೀಡಿದೆ, ಸರ್ಕಾರ ತನ್ನ ನಿಲುವನ್ನ ಪ್ರಕಟಿಸಬೇಕು ಲಿಖಿತ ರೂಪದಲ್ಲಿ ಅನ್ನೋದನ್ನ, ಈ ಹಿಂದೆ ಕಾಲಾವಕಾಶ ಕೇಳಿದ್ರೂ ಸಹ ಈವರೆಗೆ ಕ್ರಮಗಳ ವಿವರಗಳನ್ನ ಸಲ್ಲಿಸುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ನ್ಯಾಯಾಲಯ ಅಸಮಾಧಾನ ವ್ಯಕ್ತಪಡಿಸಿತ್ತು. ಅಸಮಾಧಾನ ವ್ಯಕ್ತಪಡಿಸೋ ಬದಲು ಕ್ಯಾಕರ್ಸ್ ಹೋಗ್ತಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಒಂದು ಹೆಣ್ಣು ಮಗಳ ವಿಚಾರ, 14 ವರ್ಷ ಆಗಿದೆ, 4-3 ಸರ್ಕಾರಗಳು ಬಂದು ಹೋಗಿದ್ದಾವೆ, 3-4 ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಅಲ್ಲಿ ಮಣ್ಣೆತ್ತೋಕ್ಕೂ ಲಾಯಕ್ಕಿಲ್ಲ ಇವ್ರು ಯಾರು ಕೂಡ. ತುಂಬಾ ಇಂಪಾರ್ಟೆಂಟ್ ಆದ ವಿಚಾರ ಅಂದ್ರೆ, ಈ ಪ್ರಕರಣದ ಬಗ್ಗೆ ಮರು ತನಿಖೆ ನಡೆಸಲು ನೀವು ವಿಶೇಷ ತನಿಖಾ ತಂಡವನ್ನ
ರಚಿಸಬಹುದೇ ಎಂಬ ಬಗ್ಗೆ ಅಫಿಡವಿಟ್ನಲ್ಲಿ ಸಲ್ಲಿಸಿ. ಇತರ ಆರೋಪಿಗಳ ಪಾತ್ರದ ಬಗ್ಗೆ ತನಿಖೆ ನಡೆಸುವ ಸಾಧ್ಯತೆ ಇದೆಯೇ ಎಂಬ ಬಗ್ಗೆ ಕೂಡ ಸ್ಪಷ್ಟ ನಿಲುವನ್ನು ನೀಡಿ ಅಂತ ರಾಜ್ಯದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವಿಷ್ಕಾರ್ ಸಿಂಘ್ವಿ ಅವರಿಗೆ ಪೀಠವು ಖಡಕ್ ಆಗಿ ಸೂಚನೆಯನ್ನ ನೀಡಿರುವಂತದ್ದು. ಯಾಕಂದ್ರೆ ಆದೇಶಗಳು ಒಂದು ಸಾಲಲ್ಲಿದ್ರೆ ಆ ಸಾಲು ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಇವೆಲ್ಲವೂ ಕೂಡ ಆದೇಶ ಕೂಡ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಪಕ್ಕಾ ಆಗುತ್ತೆ. ಸಾಮೂಹಿಕ ಸಮಾಧಿಗಳ ಉತ್ಖನನದ ವಿಚಾರದಲ್ಲೂ ಕೂಡ ಹಾಗೆ ಆಯ್ತು. ಒಂದಿಷ್ಟು ಅವಧಿಯ ಪ್ರಕರಣಗಳ ಬಗ್ಗೆ ಬೆಳಕು ಚೆಲ್ಲಿ ಅನ್ನೋದನ್ನ SIT ರೂಪಿಸುವ ಸಂದರ್ಭದಲ್ಲಿ ಸರ್ಕಾರ ಹೇಳಿತ್ತು, ಸೂಚಿಸಿತ್ತು. ಅದರಂತೆ ಬರೀ ಅಲ್ಲಿ ಮಣ್ಣು ಅಗಿಯೋದು ಬರೋದು, ಒಂದು 3 ತಿಂಗಳು 4 ತಿಂಗಳು ಮಾಸ್ಕ್ ಮ್ಯಾನ್ ಅನ್ನು ಕೂರ್ಸ್ಕೊಳ್ಳೋದು, ಮಾತಾಡೋದು, ಅಲ್ಲೇನೋ ಒಂಚೂರು ಸುದ್ದಿ ಲೀಕ್ ಆಯ್ತು ಅಂತ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ, ಡಿಜಿಟಲ್ ಮಾಧ್ಯಮಗಳಲ್ಲಿ ಪರ ವಿರೋಧದ ಧ್ವನಿ ಎತ್ತಿದ್ದು. ಯಾಕಂದ್ರೆ ಇಲ್ಲಿ ಕೋರ್ಟ್ಗೆ ಎಮೋಷನ್ಗಿಂತ ಮುಖ್ಯವಾಗಿ ಎವಿಡೆನ್ಸ್ ಬೇಕಾಗತ್ತೆ. ಯಾರನ್ನು ವಿನಾಕಾರಣ ಇವನೇ ಕೊಲೆಗಾರ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಸಾಕ್ಷ್ಯಗಳನ್ನು ಒದಗಿಸಬೇಕು. ಅದು ಸಾಂದರ್ಭಿಕ ಸಾಕ್ಷಿನೋ, ಪೂರಕ ಸಾಕ್ಷಿನೋ, ಅಥವಾ ಡಿಜಿಟಲ್ ಪ್ರೂಫ್ಸ್ XYZ ಏನೇ ಇರಬಹುದು. ಆದರೆ ಇಲ್ಲಿ ಈ ಪ್ರಕರಣವನ್ನ ಕೆಲವರು ಒಂದು ದಾಳವಾಗಿ ಬಳಸ್ಕೊಂಡ್ರು, ಇನ್ನೂ ಕೆಲವರು ಇದೊಂದು ಷಡ್ಯಂತ್ರ ಅಂತ ಹೇಳ್ಕೊಂಡೇ ಬಂದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳೇ ಇದೊಂದು ಷಡ್ಯಂತ್ರ ಅವರ ಭಾಷೆಯಲ್ಲಿ ಹೇಳಿದ್ರು. ಎಲ್ಲಿಗೆ ಬಂದು ನಿಲ್ತು? ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಚರ್ಚೆ ನಡೀತಿರುವಂಥದ್ದು. ಇನ್ನೂ ಮುಖ್ಯವಾದ ವಿಚಾರ, ಸಾಕ್ಷಿಗಳಿಗೆ ರಕ್ಷಣೆಯನ್ನ ಕೊಡಬೇಕು ಅನ್ನುವಂತಹ ಆದೇಶ. ಸಂತ್ರಸ್ತೆಯ ಪರವಾಗಿ ಹಾಜರಿದ್ದ ಹಿರಿಯ ವಕೀಲರಾದ ಶೋಭಾ ಗುಪ್ತಾ, ಆನಂದ್ ಸಂಜಯ್, ಎಂ ನುಲಿ ಮತ್ತು ಶೇಖರ್ ಜಿ ದೇವಸಾ ಅವರು ನ್ಯಾಯಾಲಯಕ್ಕೆ ಆತಂಕಕಾರಿ ವಿಷಯವೊಂದನ್ನು ತಿಳಿಸಿದ್ರು. ಏನದು? ಈ ಪ್ರಕರಣದಲ್ಲಿ ಅನೇಕ ಸಾಕ್ಷಿಗಳು ನಿಗೂಢ ಸಂದರ್ಭಗಳಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ವಾದಿಸಿದ್ರು. ಇದನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಲಯ ಸಾಕ್ಷಿಗಳಿಗೆ ಸೂಕ್ತ ರಕ್ಷಣೆ ನೀಡುವಂತೆ AAG ಅವರಿಗೆ ನಿರ್ದೇಶನ ನೀಡಿದೆ. ಚಿನ್ನಯ್ಯ ಬಂದ, ಏನೋ ಹೇಳಲಿಕ್ಕೆ ಹೊರಟ, ಆತನನ್ನ ವ್ಯವಸ್ಥೆ ಕುತ್ತಿಗೆ ಹಿಸುಕ್ತೋ ಅಥವಾ ಅವನ ಗಂಟ್ಲನ್ನ ಬಿಗೀತೋ ಗೊತ್ತಿಲ್ಲ. ಆ ನಂತರದಲ್ಲಿ ಆತ ಬೇರೆ ರೀತಿಯಲ್ಲೇ ಬೇರೆ ನರೇಟಿವ್ ಅನ್ನೇ ಹೇಳಲಿಕ್ಕೆ ಶುರು ಮಾಡ್ದ. ನರೇಟಿವ್ ಕೂಡ ಸೆಟ್ ಆಯಿತು. ಒಂದು ಹಂತಕ್ಕೆ ನನಗೆ ಪಾಪಪ್ರಜ್ಞೆ ಕಾಡ್ತಿದೆ, ಸಾಕಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು, ಶಾಲಾ ಬಾಲಕಿಯೊಬ್ಬಳ ಮೃತದೇಹ ಸಿಕ್ಕಿದ್ದ ರೀತಿಯನ್ನ ಆತ ವಿವರಿಸಿ ಕಣ್ಣೀರಿಟ್ಟಿದ್ದ. ಇದೇ ಸೌಜನ್ಯ ಕೇಸ್ ಬಗ್ಗೆ ಮಾತಾಡುವಾಗ ಕುಸುಮಾವತಿ ಅವರ ತಾಯಿ, ನನ್ನ ಮಗಳ ದೇಹದ ಬಹು ಭಾಗಗಳನ್ನು ಕಚ್ಚಿದ್ರು, ರಾಕ್ಷಸರ ರೀತಿಯಲ್ಲಿ ನೋಡೋಕೆ ಆಗ್ತಿರ್ಲಿಲ್ಲ ಅಂತ ಹೇಳುವಾಗ ತಾನೇ ಎತ್ತಿದಂತಹ ಒಂದು ಮಗುವಿನ ಬಗ್ಗೆ ಆ ಹೆಣ್ಣು ಮಗಳು ಎಷ್ಟು ಸಂಕಟ ಅನುಭವಿಸಿರಬಹುದು. ಅದನ್ನೂ ಕೂಡ ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಆಕೆ ಡ್ರಾಮಾ ಮಾಡ್ತಿದ್ದಾಳೆ, ಆಕೆಯ ಹೆಸರು ಹೇಳ್ಕೊಂಡು, ಅಂದ್ರೆ ಮಗಳ ಹೆಸರು ಹೇಳ್ಕೊಂಡು ಆಕೆ ಹಣ ಮಾಡ್ತಿದ್ದಾಳೆ ಅನ್ನುವಂತಹ ದೊಡ್ಡ ನ್ಯಾಯ ಕೊಡಿಸುವ ಮಾತನ್ನ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳುವ ಮೂಲಕ ತಮ್ಮ ಸ್ಥಾನ ಎಲ್ಲಿದೆ, ನಾವು ಎಂಥವರ ಪರ ವಕಾಲತ್ತು ವಹಿಸ್ತಿದ್ದೀವಿ ಅನ್ನೋದನ್ನ ಜಗಜ್ಜಾಹೀರು ಮಾಡಿಕೊಂಡು ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ನಾಚಿಕೆಗೇಡಿ ಮಾನಗೇಡಿ ಮಾಧ್ಯಮಗಳು, ಅದು ಅವ್ರಿಗೂ ಬಿಟ್ಟಂತ. ಯಾಕಂದ್ರೆ ಸತ್ಯಮೇವ ಜಯತೆ ಅನ್ನುವಂತಹ ಮಾತೇನಿದೆ, ಸತ್ಯ ಒಂದಿನ ಬದುಕುತ್ತೆ, ಸಾಯಲ್ಲ, ಗೆದ್ದು ತೋರಿಸುತ್ತೆ. ಅವತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳಿದ ಸರಿನೋ ಅಥವಾ ಮತ್ತೊಬ್ರು ಹೇಳಿದ ಸರಿನೋ ಅಥವಾ ಕುಸುಮಾವತಿ ಅವರು ಹೇಳಿದ ಸರಿನೋ ಗೊತ್ತಾಗಬೇಕು. ಜುಲೈ ನಂತರ ಅಂತಹ ಒಂದು ಹೊಸ ಬೆಳಕಿನ ಹಾದಿ ಕಾಣಿಸಬಹುದು. ಇನ್ನು 5ನೇ ವಿಚಾರ, ಸುಪ್ರೀಂ ಕೋರ್ಟ್ ಹೇಳಿದ್ದು, ಸಂತ್ರಸ್ತ ಕುಟುಂಬದ ಪರ ವಕೀಲರು ಹೊಸದಾಗಿ CBI ತನಿಖೆಗೆ ಒತ್ತಾಯಿಸಿದ್ರು. ಘಟನೆ 2012ರಲ್ಲಿ ನಡೆದಿದೆ, 2013ರಲ್ಲೇ CBIಗೆ ವಹಿಸಲಾಗಿತ್ತು ಎಂದು ಪೀಠವು ಈ ವೇಳೆ ನೆನಪಿಸಿತ್ತು. ಅದಕ್ಕೆ ಉತ್ತರಿಸಿದ ವಕೀಲರು, ಸಂತ್ರಸ್ತೆಯ ಪರ ವಕೀಲರು, ಅದೃಷ್ಟವಶಾತ್ ಸಂತ್ರಸ್ತೆಯ ವಸ್ತುಗಳು ಇನ್ನೂ ಸಂರಕ್ಷಿಸಲ್ಪಟ್ಟಿವೆ, DNA ಪರೀಕ್ಷೆ ಮಾಡಬಹುದು, ಅಸಲಿ ಅಪರಾಧಿಗಳು ಬೇರೆಯೇ ವ್ಯಕ್ತಿಗಳಾಗಿದ್ದಾರೆ ಎಂದು ವಿಚಾರಣಾ ನ್ಯಾಯಾಲಯವೇ ಹೇಳಿದೆ ಎಂದು ಗಮನ ಸೆಳೆದರು. ನ್ಯಾಯಾಲಯವು ಪ್ರಕರಣದ ಮುಂದಿನ ವಿಚಾರಣೆಯನ್ನ ಜುಲೈ 14ಕ್ಕೆ ನಿಗದಿಪಡಿಸಿದೆ. ಜುಲೈ 14ರ ನಂತರ ಅಸಲಿ ಹಂತಕರಿಗೆ ನಡುಕ ಶುರುವಾಗಬಹುದು. ನೋಡಿ, ಒಂದು ವ್ಯವಸ್ಥೆ 2012 ಏನು ಪುರಾತನ ಕಾಲ ಅಲ್ಲ. ಅವತ್ತು ಒಂದು ಹೆಣ್ಣು ಮಗಳ ಶಾಲೆಗೆ ಹೋಗಿ ಬಂದು, ಅದು ನೋಡಿ ಕಾಲೇಜಿಗೆ ಹೋಗಿ ಬರುವ ಸಂದರ್ಭದಲ್ಲಿ ಮನೇಲೇನೋ ಒಂದು ಹಬ್ಬ ಆಚರಣೆ ಏನೋ ಇತ್ತು, ಉಪವಾಸ ಇದ್ದಂತಹ ಆ ಕಂದಮ್ಮನನ್ನ ಕಿಡ್ನಾಪ್ ಮಾಡಿದ್ರು, ಮತ್ತೊಂದು ಮಾಡಿದ್ರು.
ಅತ್ಯಂತ ಬರ್ಬರವಾಗಿ ಅತ್ಯಾಚಾರವೆಸಗಿ ಕೊಂದಿದ್ರು. ಆಕೆಯ ಕೊರಳನ್ನು ಬಿಗಿದಿದ್ದಂತಹ ಆ ಶಿಕ್ಷಣ ಸಂಸ್ಥೆಯ ಒಂದು ಟ್ಯಾಗ್, ಐ.ಡಿ. ಕಾರ್ಡ್ ಅತ್ಯಂತ ಬರ್ಬರತೆಯನ್ನ ವಿವರಿಸ್ತಿತ್ತು. ಅದನ್ನ ನೋಡಿದ್ರೆ ಯಾರಿಗಾದ್ರೂ ಕೂಡ ಕರುಳಿಗೆ ಕೊಳ್ಳಿ ಇಟ್ಟಂತಾಗತ್ತೆ. ವ್ಯವಸ್ಥೆಗಳು ಎಷ್ಟರ ಮಟ್ಟಿಗೆ ಜಡ್ಡುಗಟ್ಟಿ ನಿಂತಿದ್ದಾವೆ. ಈ ಅಬಲ್ರು ಅಥವಾ ತುಂಬಾ ದುರ್ಬಲರು ಯಾರಾದ್ರೂ ಇದ್ರೆ ಅವರನ್ನ ಎಷ್ಟರ ಮಟ್ಟಿಗೆ ಹೊಸಕ್ಕಿ ಹಾಕ್ತಾರೆ ಅನ್ನೋದಕ್ಕೆ ಸೌಜನ್ಯ ಪ್ರಕರಣ ಸಾಕ್ಷಿ ನುಡಿದಿದೆ. ಇದರ ಜೊತೆಲಿ ನೊಂದವರ, ಶೋಷಿತರ, ದಮನಿತರ ಅಥವಾ ಕಣ್ಣೀರಿಡುವವರ ಪರ, ಅವರ ಕಣ್ಣೀರು ಒರೆಸುವಂತಹ ಕೆಲಸ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ಅತ್ಯಂತ ಕೆಟ್ಟದಾಗಿ ಅಮೇಧ್ಯದ ಕಡೆ ನಿಂತಿರುವಂತಹ ವ್ಯವಸ್ಥೆಯ ಜೊತೆಯಲ್ಲಿ ಕೈ ಜೋಡಿಸುವ, ಅಲ್ಲಿ ನಿಂತು ಜೈ ಜೈಕಾರ ಹಾಕುವಂತಹ ಜನ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾಗತ್ತೆ. ಇನ್ನೂ ಒಂದ್ಸಲ ಹೇಳಬಹುದು, ಈ ಪ್ರಕರಣದಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಪ್ರಕರಣದಲ್ಲೂ ಎಮೋಷನ್ಗಿಂತಲೂ ಮುಖ್ಯ ನ್ಯಾಯಾಲಯ, ನ್ಯಾಯ ವ್ಯವಸ್ಥೆ ಬಯಸೋದು ಎವಿಡೆನ್ಸ್ ಅನ್ನ. ಆ ಎವಿಡೆನ್ಸ್ ಪಕ್ಕಾ ಇದ್ರೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬಹುದು. ಆ ಹೆಣ್ಣು ಮಗಳಿಗೆ ಕೊನೆ ಪಕ್ಷ 14 ವರ್ಷಗಳ ನಂತರವಾದ್ರೂ ಒಂದು ಮುಕ್ತಿ, ಆತ್ಮಕ್ಕೆ ಶಾಂತಿ ಸಿಗಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.